ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಎಸ್, ನಿನ್ನೆ ನೋಡಿದ್ದಂತರೂ ದರ್ಶನ ಅಂತ ಹೇಳ್ಬೇಕು. RCB ವರ್ಸಸ್ ಮುಂಬೈ ಇಂಡಿಯನ್ಸು. ಆದರೆ ನಿನ್ನೆ ಲಂಡನ್ ಡಿ ಕ್ಲಾರ್ಕ್ RCB ಗೆಲ್ಸಿದ್ದು, RCB ಗೆದ್ದಿದ್ದು ಒನ್ ಆಫ್ ದ ಫುಲ್ ರೋಚಕ ಮ್ಯಾಚ್ ಅಂತ ಹೇಳ್ಬೇಕು ನಿನ್ನೆ RCBದು. ಸೊ ಇಟ್ಸ್ ಟೈಮ್ ಟು ಮೂವ್ ಆನ್. ಏನಪ್ಪ ಅಂದ್ರೆ WPL ಸೆಕೆಂಡ್ ಮ್ಯಾಚು ಇವತ್ತು ಡಬಲ್ ಹೆಡರ್ ಅದಾವು. ಸೊ ಆ ಡಬಲ್ ಹೆಡರ್ ಒಳಗೆ ಈ ವಿಡಿಯೋ ಐತಿ. ಫಸ್ಟ್ ಮ್ಯಾಚಿನ ಬಗ್ಗೆ ಪೂರ ಎಲ್ಲ ಫಸ್ಟ್ ಮ್ಯಾಚಿನ ಬಗ್ಗೆ ಎಲ್ಲ ಪೂರ ಪ್ರಿವ್ಯೂ ನೋಡೋಣ. ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ, ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಎಸ್, ಇವತ್ತು WPL ಸೆಕೆಂಡ್ ಮ್ಯಾಚ್ ಏನೈತಿ ಇದು ನಡ್ಲತ್ತಿರೋದು ಸೇಮ್ ಡಿ ವೈ ಪಾಟೀಲ್ ಸ್ಟೇಡಿಯಮ್. ಸೊ ಯಾರ್ಯಾರ ಜೋಡಿಪ್ಪ ಅಂದ್ರೆ ಅದು UP ವಾರಿಯರ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್. ಒಂದು ಕಡೆ ನೋಡ್ರೆ ಒಂಥರ ಸ್ಟ್ರಾಂಗೆಸ್ಟ್ ಟೀಮ್ ಆದಂಗೆ ಐತಿ ಆನ್ ದಿ ಪೇಪರ್ UP ಸ್ಕ್ವಾಡ. ಇದಕ್ಕೆ ಹೈಯೆಸ್ಟ್ ಪರ್ಸ್ ತೊಗೊಂಡು ಬಂದಿರೋರು ಆಪ್ಷನ್ಗೆ ಸಾಕತ್ ಪ್ಲೇಯರ್ಸ್ ತೊಗೊಂತಾರೆ. ಇವ್ರು ಯಾರಪ್ಪ, ಮೆಗ್ಲಾನಿಂಗ್ ಆಗಿರ್ಬೋದು, ಹಂಗೆ ನಮ್ಮ ಆಶಾ ಶೋಭಾಣ್ ಆಗಿರ್ಬೋದು, ಹರ್ಲಿನ್ ಡಿವಾಲ ಮತ್ತು ಸೋಫಿಯಾ ಕ್ರಿಸ್ಟನ್, ಸಾಕತ್ ಪ್ಲೇಯರ್ಸ್ ಹೋದಾರ ಇಲ್ಲಿ UP ಒಳಗೆ. ನೀವು ಅಲ್ಲಿ GG ಒಳಗೆ ನೋಡ್ರೆ ಅಲ್ಲಿ ಚಲೋ ಮಂದಿರ. ಅದಕ್ಕೆ ಸೋಫಿ ಡಿವೈನ, ರೇಣುಕಾ ಸಿಂಗ್ ಠಾಕೂರ್ ಮತ್ತು ಕಾಶ್ವಿ ಗೌತಮ ಮತ್ತು ಆಶ್ರೇ ಗಾರ್ಡ್ನರ, ಬತ್ ಮೋನಿ, ಇಲ್ಲಿ ಸಖತ್ ಪ್ಲೇಯರ್ಸ್. ಸೊ ಇದು ಒಂಥರ ಮದಗಜಗಳ ಕಾದಾಟ ಅಂತ ಹೇಳ್ಬೇಕು. ಎರಡು ಸಖತ್ ಟೀಮ್ನಾಗ ಸೂಪರ್ ಸ್ಟಾರ್ಸ್ ತುಂಬ ಸಖತ್ ಎರಡು ಟೀಮ್ನಾಗ. ಸೊ ಆ ಎರಡು ಟೀಮ್ ನೋಡ್ರೆ ಯಾವ ಟೀಮ್ ಗೆದ್ದತ್ತೆ ಅನ್ನೋಕೆ ಹೇಳೋದಕ್ಕೆ ಕಷ್ಟ ಆಗೈತಿ, ಆದರೂ ಹೇಳುವತ್ತೆ. ಫಸ್ಟ್ ಇವತ್ತಿನ ಪಿಚ್ ಕಡೆ ಬಂದ್ಬಿಡ್ನು. ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಿದ್ದಂಗೆ ಈ ಮ್ಯಾಚ್ನ ಡಿ ವೈ ಪಾಟೀಲ್ ಸ್ಟೇಡಿಯಮ್ದಾಗ ನಡೆಯುತ್ತೆ. ಸೊ ಡಿ ವೈ ಪಾಟೀಲ್ ಸ್ಟೇಡಿಯಮ್ ಅಂದ್ಮೇಲೆ ನಿಮಗೂ ಒಂಥರ ಕ್ಲಿಯಾರಿಟಿ ಸಿಕ್ಕೈತಿ. ಈಗ ಡಿ ವೈ ಪಾಟೀಲ್ ಸ್ಟೇಡಿಯಮ್ ಅಂದ್ರೆ ಫಸ್ಟ್ ಬಂದ ಕೂಡಲೇ ಎಲ್ಲರೂ ಚೇಸಿಂಗ್ ಹೇಳ್ತಾರೆ. ಆದರೆ ಈ ಮಧ್ಯಾಹ್ನ ಮ್ಯಾಚ್ ಆಗಿರೋ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ನೋಡು ಚಾನ್ಸ್ ಭಾಳ ಐತಿ. ಇದಕ್ಕಾರ ಮಧ್ಯಾಹ್ನ ಐತಿ, ನೀವು ಫಸ್ಟ್ ಬೌಲಿಂಗ್ ಮಾಡಿ ಬ್ಯಾಟಿಂಗ್ ಆಡಿದ್ರೆ ಮೊದಲೇ ಬಿಸಿಲಾಷ್ಟು ಟ್ರೈನ್ ಆಗಿರುತ್ತೆ. ಹಿಂದೆ ಬಂದು ಸೆಕೆಂಡ್ ಬ್ಯಾಟಿಂಗ್ ಆಡೋದು ವಜ್ ಆಕತ್ತೆ. ಫಸ್ಟ್ ಬೌಲಿಂಗ್ ಮಾಡಿ ಆಮೇಲೆ ಬರೋಕ್ಕಾದ್ರೆ ಅದಕ್ಕೆ ಏನೈತಿ, ಫಸ್ಟ್ ಬ್ಯಾಟಿಂಗ್ ಮಾಡ್ಬೋದು ಟಾಸ್ ಗೆದ್ದಿ ಟೀಮ್ ಅಂತ ನಾ ಅನ್ಕೋತೀನಿ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಅದಕ್ಕೆ ಮಧ್ಯಾಹ್ನ ಮ್ಯಾಚ್ ಸಿಗ್ತಾರೆ, ಯಾವುದು ಡಿ ಓದು ಬರಂಗಿಲ್ಲ. ಸೊ ಅದಕ್ಕೆ ಟಾಸ್ ಗೆದ್ದಿ ಟೀಮ್ ಐತಿ, ಫಸ್ಟ್ ಬ್ಯಾಟಿಂಗ್ ತೋರ್ತಾರೆ ನಾ ಅನ್ಕೋತೀನಿ. ನಿಮ್ಗೆ ಗೊತ್ತಿದ್ದಂಗೆ ಇಲ್ಲಿ ಹೈಯೆಸ್ಟ್ ಸ್ಕೋರ್, ಲೋಯೆಸ್ಟ್ ಸ್ಕೋರ್ ಎಲ್ಲ ಗೊತ್ತೈತಿ. ಇಲ್ಲಿ ಎವರೇಜ್ ಸ್ಕೋರ್ 139 ಐತಿ. ಫಸ್ಟ್ ಇನ್ನಿಂಗ್ಸ್ ಎವರೇಜ್ ಸ್ಕೋರ್, ಸೆಕೆಂಡ್ ಇನ್ನಿಂಗ್ಸ್ ಐತಿ 127 ಐತಿ. ಸೊ ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ಕಮ್ಮಿ ಆಗೋದು. ನಿನ್ನೆ ಗೆದ್ದಿದ್ದ ಒಂಥರ ಹಿಸ್ಟ್ರಿ ಅಂತ ಹೇಳ್ಬೇಕು, ಹಂಗಾಯ್ತು ನಿನ್ನೆ RCBದು. ಹಾಂ, ಓಕೆ. ಇನ್ನು ಪಿಚ್ ರಿಪೋರ್ಟ್ ಆಯ್ತು. ವೆದರ್ ರಿಪೋರ್ಟ್ ಬಗ್ಗೆ ಅದ್ರ ಗೊತ್ತಾಯ್ತು ನಿಮ್ಗೆ. ವೆದರ್ ರಿಪೋರ್ಟ್ ಡೌಟ್, ಮಳೆ ಬರಂಗ ಇಲ್ಲಿ ಸ್ಟೇಡಿಯಮ್ದಾದ್ರೆ ಒಳ್ಳೆ ಬರಂಗಿಲ್ಲ. ಆದರೂ ಎರಡು ಟೀಮಿನ ಪ್ಲೇಯಿಂಗ್ ಇಲ್ಲ ನೋಡ್ಕೊತ ಹೋಗೋನು. ಫಸ್ಟ್ UPದವ್ರು ಪ್ಲೇಯಿಂಗ್ ಇಲ್ಲ ನೋಡ್ಕೊತ ಹೋಗೋನು. UP ವಾರಿಯರ್ಸ್ ಅವ್ರು ಪ್ಲೇಯಿಂಗ್ ಇಲ್ಲ ಹೆಂಗೈತಾರೆ, ಫಸ್ಟ್ ಓಪನಿಂಗ್ ಒಳಗೆ ಮೆಗ್ಲಾನಿಂಗ್ ಅವ್ರ ಜೊತೆ ಶ್ವೇತಾ ಸೆಹ್ರಾವತ್ ಅವ್ರು ಬರ್ತಾರೋ. 3ನೇ ನಂಬರ್ ಫೀಬಿ ಲಿಚ್ವುಡ್, ಆಸ್ಟ್ರೇಲಿಯಾ ಗ್ರೇಟ್ ಬ್ಯಾಟರ್ ಅಂತ ಹೇಳ್ಬೇಕು. ಇವರು ಸಖತ್ ಯಂಗ್ ಅದಾರು. ಸೊ ಭಾರಿ ಬ್ಯಾಟಿಂಗ್ ಆಡ್ತಾರೆ. ಸೊ ಅವ್ರದಾರು. ನೆಕ್ಸ್ಟ್ ಅವ್ರದಾಗಿಂದ ಹರ್ಲಿನ್ ಡಿವಾಲ್ 4ನೇ ನಂಬರ್ ಬರ್ತಾರೋ. ಸೂಪರ್ ಬ್ಯಾಟಿಂಗ್ ಐತಿ ಇವರಲ್ಲಿ. 5ನೇ ನಂಬರ್ ದೀಪ್ತಿ ಶರ್ಮಾ, ಇವ್ರು ಬರುತ್ತೆ ಆಲ್ರೌಂಡರ್, ಬ್ಯಾಟಿಂಗ್ ಬೌಲಿಂಗ್ ಎರಡು ಮಾಡ್ತಾರೋ. ಹಾಗೆ 6ನೇ ನಂಬರ್ ಐತಿ ಶಿರ್ಪಾ ಗಿರಿ. ಸೊ ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅದಾರು. ಮತ್ತಿನ್ನು 7ನೇ ನಂಬರ್ ಬರ್ತಾರೋ ಡಿಯಾಂಡ್ರಾ ಡಾಟನ್. ಇವರು ವೆಸ್ಟ್ ಇಂಡೀಸ್ನ ಗ್ರೇಟ್ ಡೇಂಜರಸ್ ಬ್ಯಾಟ್ಸ್ಮನ್ ಡಿಯಾಂಡ್ರಾ ಡಾಟನ್. ಸೊ ಹೈಯೆಸ್ಟ್ ಪರ್ಸ್ ಕೊಡ್ತಾರೆ ಆಪ್ಷನ್ದಾಗ UP ವಾರಿಯರ್ಸ್ ಅವರು. ಸೊ ನೋಡಿ ಏನಾಗೈತಿ. ಇನ್ನು 8ನೇ ನಂಬರ್ ಬರ್ತಾರೆ ನಮ್ಮ RCB ಮಾಜಿ ಪ್ಲೇಯರ್ ಆಶಾ ಶೋಭಾಣ. ಇವರು ಸಾಕಷ್ಟು ಸ್ಪಿನ್ ಬೌಲರ್, ನಿಮ್ಗೆ ಗೊತ್ತಿದ್ದಂಗೆ ಐತಿ. ಮತ್ತು ನಾವು ಬಾಲಿಂಗ್ ಒಳಗೆ 9ನೇ ನಂಬರ್ ಬರ್ತಾರೋ ಶಿಖಾ ಪಾಂಡೆ. ಇವರು ಎಕ್ಸ್ಪೀರಿಯನ್ಸ್ಡ್ ಫಾಸ್ಟ್ ಬೌಲರ್. ಜೂಲಂಗ್ ಗೋಸ್ವಾಮಿ ಬಿಟ್ಟಿದ್ದು ಇವರೇ ಎಕ್ಸ್ಪೀರಿಯನ್ಸ್ಡ್ ಫಾಸ್ಟ್ ಬೌಲರ್ ಅದಾರು. ನೆಕ್ಸ್ಟ್ ಅವ್ರಾಗಿಂದ ಇನ್ನು 10ನೇ ನಂಬರ್ ಬರ್ತಾರೆ ಸೋಫಿ ಎಕ್ಲ್ಸ್ಟನ್. ಇವರು ಇಂಗ್ಲೆಂಡ್ ಸ್ಪಿನ್ನರ್, ಡೇಂಜರಸ್ ಅದರ ಬಗಡೆ. ಸೊ ಅವರು ಎಡಗೆ ಸ್ಪಿನ್ನರ್. ಇವರು ಇನ್ನು 11ನೇ ನಂಬರ್ ಇರ್ತಿ ಕ್ರಾಂತಿ ಗೌಡ್. ಸೊ ಸಖತ್ತಾಗೈತಿ UP ವಾರಿಯರ್ಸ್ ಟೀಮಿನ. ನೆಕ್ಸ್ಟ್ ಗುಜರಾತ್ ಟೀಮ್ ಕಡೆ ನೋಡ್ಕೊತ. ಓಕೆ, ಇದು ಸೀದಾ ಈಗ ಗುಜರಾತ್ದವ್ರು ಪ್ಲೇಯಿಂಗ್ ನೋಡ್ಕೊತ. ಗುಜರಾತ್ದವ್ರು ಪ್ಲೇಯಿಂಗ್ ಹೆಂಗಿರುತ್ತೆ ಅಂದ್ರೆ ಸ್ಟ್ರಾಂಗ್ ಐತಿ. ಇವ್ರದ್ದು ಓಪನಿಂಗ್ ಸೋಪಿ ಡಿವೈನ ನಮ್ಗೆ ಗೊತ್ತೈತೆ. ಹಂಗೆ ಸೋಪಿ ಡಿವೈನ್ ಅವ್ರು ಹೆಂಗೆ ಆಡ್ತಾರೆ ನಿಮ್ಗೆ ಗೊತ್ತೈತಿ. ಸೊ ಓಪನಿಂಗ್ ಸೋಪಿ ಡಿವೈನ್ ಬರ್ತಾರೋ, ಅವ್ರ ಜೊತೆ ಬರ್ತಾರೋ ಬೆತ್ ಮುನಿ. ಇವರು ಆಸ್ಟ್ರೇಲಿಯಾದ ಗ್ರೇಟೆಸ್ಟ್ ಬ್ಯಾಟರ್ ಆ್ಯಂಡ್ ವಿಕೆಟ್ ಕೀಪರ್ಸ್ ಹೇಳ್ಬೇಕು. ಇನ್ನು ಅವ್ರ ಜೊತೆ ಬರ್ತಾರೋ ಭಾರತಿ ಫುಲ್ಮಾಲಿ, ಇವರು ಬ್ಯಾಟ್ಸ್ಮನ್. ನೆಕ್ಸ್ಟ್ 4ನೇ ನಂಬರ್ ಬರ್ತಾರೋ ಆಶ್ ಗಾರ್ಡ್ನರ್, ಇವ್ರು ಕ್ಯಾಪ್ಟನ್. ಆಲ್ರೌಂಡ್ ಸಖತ್ ಬ್ಯಾಟಿಂಗ್ ಮಾಡ್ತಾರೋ, ಬಾಲಿಂಗ್ ಮಾಡ್ತಾರೋ, ಸ್ಪಿನ್ ಬೌಲರ್. ನೆಕ್ಸ್ಟ್ ಅವ್ರದಾಗಿಂದ ಆಯುಷಿ ಸೋನಿ ಮತ್ತು ಅವ್ರದಾಗಿಂದ ಕನಿಕಾ ಅಹುಜಾ, ಇವರು ಆಲ್ರೌಂಡ್ರ. ಮತ್ತು ಜಾರ್ಜಿಯಾ ಬೇರಮ್ ನಮ್ಮ RCB ಆಗಿದ್ದಿಲ್ಲ ಸ್ಪಿನ್ನರು ವಿತ್ ಬ್ಯಾಟಿಂಗ್ ಮಾಡಿಕೊಡ್ತಾರೆ ಇವರು. ಸೊ ಆಲ್ರೌಂಡ್ ಅಂತ ಹೇಳ್ತೀನಿ. ಇನ್ನು ಅವ್ರದಾಗಿಂದ ಕಾಶ್ವಿ ಗೌತಮ್ ಸಖತ್ ಇಂಡಿಯಾಕ್ಕೂ ಡೆಬ್ಯೂ ಮಾಡೋರು, ಫಾಸ್ಟ್ ಬೌಲರ್ ಇವರು. ಅವ್ರದಾಗಿಂದ ತನುಜಾ ಕನ್ವರ್, ಇವರು ಸ್ಪಿನ್ನರ್ ಅನ್ಸುತ್ತೆ, ಸ್ಪಿನ್ನರ್ದಾರ ಇವರು. ಇನ್ನು ಟೀಟಾ ಸಾಧು, ಇವರು ಫಾಸ್ಟ್ ಬೌಲರ, ಇಂಡಿಯಾಕ್ಕೆ ಡೆಬ್ಯೂನೂ ಮಾಡ್ಯಾರು. ಮತ್ತು ಅವ್ರದಾಗಿಂದ ರೇಣುಕಾ ಸಿಂಗ್ ಠಾಕೂರ್ ನಮ್ಮ RCB ಆಗಿದ್ರು. ಸೊ ನಮ್ಮ RCB ಸ್ವಲ್ಪ ರನ್ ಕೊಡ್ತಾ ಬಿಟ್ರು. ಆದರೆ ಈ ಸಲ ಹೆಂಗೆ ಬೌಲಿಂಗ್ ಮಾಡ್ತಾರೋ ನೋಡಬೇಕು ಗುಜರಾತ್ ಜೈಂಟ್ಸ್ ಒಳಗೆ. ಸೊ ಹೊಸ ಕ್ಯಾಪ್ಟನ್ಸಿ ಒಳಗೆ ಹೊಸ ಟೀಮ್ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡ್ಬೇಕು. ಸೊ ಎರಡು ಟೀಮ್ಗಳ
ಪ್ರಿಡಿಕ್ಷನ್ ಅಂತ ಬಂದ್ರೆ ನನ್ನ ಪ್ರಕಾರ ಈ ಎರಡು ಟೀಮ್ ನಡು ಗೆಲ್ಬೇಕಾಯ್ದು ನನ್ನ ಪ್ರಕಾರ UP ದವ್ರು ಗೆಲ್ತಾರ ನಾ ಅನ್ಕೋತ. ಅದಕ್ಕೆ ಸ್ಟ್ರಾಂಗ್ ಬಾರಿ ಐತಿ, ಪ್ಲೇಯಿಂಗ್ ಲೋನ್ ಪರ್ಫೆಕ್ಟ್ ಐತಿ. ಸೊ ಅವ್ರ ಗೆಲ್ತಾರ ನಾ ಅನ್ಕೋತೀನಿ. ಸಿಮ್ಗೆ ಅನಿಸ್ತದೆ ಯಾವ ಟೀಮ್ ಗೆಲ್ತಾರ ವಿಡಿಯೋ ಕಾಮೆಂಟ್ ಮಾಡ್ಸೋ. ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.